ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ನೀವು ಹೆಚ್ಚು ಮಾತಾಡಿದಷ್ಟು ನಿಮ್ ಬಗ್ಗೆ ಗೊತ್ತಾಗ್ತಾ ಇದೆ ನನಗೆ. ಇವಾಗ ನೀವೆಲ್ಲ ಅಲ್ಲ ಒಂದ್ ನಿಮಿಷ, ಇವಾಗ ನೀವೆಲ್ಲ ಯಾವ ಇನ್ವಿಟೇಷನ್ ನೋಡ್ಕೊಂಡು ಬಂದ್ರಿ? ಅದ್ರಲ್ಲಿ ಏನಿತ್ತು? ಪ್ರೆಸ್ ಕ್ಲಬ್ ನಲ್ಲಿ ನಾನು ಮಾಡ್ತಾ ಇದ್ದೀನಿ. ಪ್ರೆಸ್ ಕಾನ್ಫರೆನ್ಸ್ ನಾವು ಕ್ಲಬ್ ಕರೆದಿರ್ಬೇಕಾದ್ರೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾರಿಕೊಂಡ ಮಾಧ್ಯಮಗಳು ಅಂತ ಹಾಕುವ ಅಗತ್ಯತೆ ಏನಿತ್ತು? ಅಲ್ಲ, ಅವ್ರನ್ನೂ ಕರಿಬೇಕು ಅನ್ನಿಸ್ತು ನನಗೆ. ಸಪರೇಟ್ ಆಗಿ ಕೊಡ್ತಾರೆ, ಯಾವ ಒಂದು ಸಪರೇಟ್ ಮಾಡೋಣ ಬಿಡಿ. ಇವಾಗ ನೀವು ಮಾಡ್ಕೊಂಡಿರೋದ್ರಿಂದ ಕೇಳ್ತಾ ಉತ್ತರ ಕೊಡ್ತಾ ಇದ್ದೀನಿ. ಅಲ್ಲ, ನೀವು ಕ್ಯಾಮ್ರಾ ಮಾಡ್ತೀರಾ, ಪ್ರಶ್ನೆ ಕೇಳ್ತೀರಾ? ನೀವು ಕೆಳಗೆ ಬಿಡೋಗ್ಬಿಡುತ್ತೆ ನೋಡಿ, ಹುಷಾರು, ಕೆಳಗೆ ಬಿದ್ದೋಗುತ್ತೆ. ಸರಿ, ನೀವು ಮುಂದಿನ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ. ಇದಕ್ಕೆ ಉತ್ತರ ಕೊಟ್ಟಾಯ್ತು. ನನಗೆ ಗೊತ್ತಿರೋ ಉತ್ತರ ಕೊಟ್ಬಿಟ್ಟೆ. ನಿಮ್ಮ ಆಪ್ತರಿದ್ದಾರೆ ಇಲ್ಲಿ ಪ್ರೆಸ್ ಕ್ಲಬ್ ಅವರನ್ನೇ ಕೇಳಿ ಇದರ ಅರ್ಥ ಏನಿದೆ ಅಂತ ಅವರೇ ಹೇಳ್ತಾರೆ. ಸರ್, ನೀವು ಸೋಷಿಯಲ್ ಮೀಡಿಯಾದವರಿಗೆ ಇನ್ವೈಟ್ ಮಾಡ್ಬೇಕಾದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಂಟ್ರಾಕ್ಷನ್ ಮಾಡ್ಬೋದು. ಸೋಷಿಯಲ್ ಮೀಡಿಯಾ ಅಲ್ಲ ಸೋಷಿಯಲ್ ಮೀಡಿಯಾ ಇನ್ವೈಟ್ ಮಾಡಿಲ್ಲ. ಸುಮ್ಮನೆ ನೀವೇನೇನು ಅನ್ಕೋಬೇಡಿ. ಅದನ್ನು ಸೋಷಿಯಲ್ ಮೀಡಿಯಾ ಅಲ್ಲ, ಮಾರ್ಕೊಂಡವರು. ಇದರಿಂದ ನಿಮಗೆ ನೋವಾಗಿದ್ರೆ ಸಮಸ್ಯೆ ಅವಶ್ಯಕತೆ ಏನಿಲ್ಲ. ನಾವು ಯಾರ ಹತ್ರ ತಿಂದಿಲ್ಲ, ಯಾವನ ಹತ್ರ ನಾವು ನಿಮ್ಮ ಹತ್ರನೂ ಕೇಳಿಲ್ಲ. ಇದನ್ನ ನಾವು ನೇರವಾಗಿ ಹೇಳ್ತಾ ಇದ್ವಿ. ದಯವಿಟ್ಟು ಈ ಓಟನ್ ಕೇಳ್ಬಿಟ್ಟು ನೀವು ಮುಂದುವರಿ. ಅಲ್ಲ, ನಾವು ಅಷ್ಟು ಕರೆಕ್ಟ್ ಆಗಿ ಇರೋದಕ್ಕೆ ಇಲ್ಲ ಅಂದ್ರೆ ಪ್ರಶ್ನೆ ತಾಕತ್ತಿದೆ ಅಂತ ಅದಕ್ಕೆ ಬರವಣಿಗೆ ಮಾಡಿದ್ದು. ನೀವು ಅದನ್ನ ಹೇಳಿ ಸರ್, ನನಗೆ ತಾಕತ್ತಿದೆ ಅಂತ ಮುಂದುವರಿಸಿ ಅಷ್ಟೇ. ನಾನು ಕರೆಕ್ಟಾಗಿ ಉತ್ತರ ಕೊಟ್ಟಿದ್ದೀನಿ. ಮಾರಿಕೊಂಡ ಮಾಧ್ಯಮಗಳು ಹೇಳಿದ್ದೀನಿ, ನಿಮ್ಗಲ್ಲ ಅಂತ ಹೇಳಿದ್ದೀನಿ. ಮಾರಿಕೊಂಡ ಮಾಧ್ಯಮಗಳು ಬೇರೆ, ಮಾಧ್ಯಮಗಳು ಬೇರೆ. ನಿಮ್ಮ ಮನಸ್ಸಲ್ಲಿ ಪ್ರೆಸ್ ಮೀಟ್ ಮಾಡ್ತೀರಾ, ಆದ್ರೆ ಆ ಟ್ವೀಟ್ ಬಗ್ಗೆ ಕ್ಲಾರಿಟಿ ಕೊಡಕ್ಕೆ ಯಾಕೆ ನಿಮ್ಗೆ ಆಗ್ತಾ ಇಲ್ಲ? ಇದು ಅಲಿಗೇಷನ್ ಬಂದಾಗ ಕ್ಲಾರಿಫಿಕೇಶನ್ ಕೂಡ ಓಡ್ ಬಂದ್ಬಿಟ್ರಿ. ಪ್ರೆಸ್ ಮೀಟ್ ಮಾಡ್ತೀನಿ ಅಂತ, ಅದೇ ಟ್ವೀಟ್ ಮಾಡಿದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ. ಯಾರಂತ ಹೇಳಿ ಕೊಟ್ಟಾಯ್ತು ಉತ್ತರ. ಎಲ್ಲಿ ಕೊಟ್ಟಿದ್ದೀರಾ? ನಿಮ್ಗೆ ಅಂತ ಕಲಿಸಂಗಿರೋರು ಅಲ್ಲಿ ಟ್ವೀಟ್ ಮಾಡ್ಬಾರ್ದು. ಅವ್ರ ಮೇಲೆ ಅವ್ರಿಗೆ ತೊಂದರೆ ಆಗುತ್ತೆ, ಅವ್ರ ಕೆಲಸ ಹೋಗುತ್ತೆ ಗೊತ್ತಿರ್ತಾರೆ. ಯಾಕೆ ಟ್ವೀಟ್ ಮಾಡಿದ್ರೆ ಹೇಳಿ. ಮತ್ತೆ ನಿಮ್ಮ ಹತ್ರ ನಾಮವನ್ನು ಬಳಸುವಾಗ ದಾಖಲೆಗಳಿದೆ, ಮಾಹಿತಿಗಳಿದೆ ಅನ್ನೋದಾದ್ರೆ ಅದನ್ನ ಮಾಡಿ ಎಲ್ಲ ಕರೀತಾರೆ. ಅದು ಹೇಳಿ ಮಾಡಿ ಇದ್ದವರು ಅಂತ ಮಾರಿಕೊಂಡವರು ಯಾವ ರೀತಿ ಮಾಡಿ ನಮಗೂ ಗೊತ್ತಾಗಲಿಲ್ಲ. ಆನ್ಸರ್ ಇಲ್ಲ ಇದ್ರೆ ಹೇಳೋರು ಅಲ್ಲ, ಇದೇ
ಮಾಡಿ ಮಾರಿಕೊಂಡವ್ರು ಅಂತ ಬರ್ತಿದ್ರು. ಯಾವ ರೀತಿ ಮಾರಿಕೊಂಡವ್ರು ಅನ್ನೋದು ಕೂಡ ಹೇಳಿ. ಯಾವ ರೀತಿ ಅಂತ ಹೇಳಿ. ಹೇಳಿ ಸರ್. ನಾನು ಉತ್ತರ ಕೊಟ್ಟೆ, ನನಗೆ ಗೊತ್ತಿರೋ ಉತ್ತರ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆದ್ರೆ ಒಪ್ಕೊಳ್ಳಿ, ಇಲ್ಲಿ ಇದು ಸರಿ ಇಲ್ಲ ಅಂತ ನೀವು ಬರ್ಬೇಡಿ, ಮುಂದಕ್ಕೆ ಹೋಗೋಣ ಅಂತ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ಈ ರೀತಿ ಗೊಂದಲ ಆಗಿ ನಾಳೆ ಅದನ್ನ ಬರೋದ್ರ ಅಂತ. ಸರ್, ಮೋದಿ ಈಗ ಇದು ಅಷ್ಟೇ ಸರ್ದಂಗೂ ಇರಬೇಕು, ಗೊಂದಲ ಆಗ್ಬೇಕು ಅಂತ ಬಸವಳಿಸಿದ್ರ ಅಂತ ಕ್ಯಾನ್ಸಲ್ ಮಾಡಕ್ ಇಷ್ಟ ಆಯ್ತು. ಡಾಕ್ಯುಮೆಂಟ್ ಮಾಡಿ. ಇಶ್ಯೂ ಡೈವರ್ಟ್ ಮಾಡ್ತಾ ಇದ್ದಾರೆ. ಇಶ್ಯೂ ಡೈವರ್ಟ್ ಮಾಡಿ ನೀವು ಮಾಡ್ತಿದ್ರಿ, ಮಾಡಕ್ ಬಿಡ್ತಿಲ್ಲ, ನಾನು ಇಶ್ಯೂಗೆ ಬಂದಿಲ್ಲ. ನನಗೆ ಗೊತ್ತಿರೋ ಆನ್ಸರ್ ಕೊಟ್ಟಿದ್ದೀನಿ ರೀ, ಅದನ್ನ ಬರೀರಿ. ಕ್ವಶನ್ ಪೇಪರ್ ನಿಮ್ದು ಪಾಸ್ ಆಫ್ ಎಲ್ಲ ನೀವು ಹೇಳಿ.